ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್. ಇವತ್ತಿನ ಮನೆ ಮದ್ದು ಅಪರಾಜಿತ ಹೂವಿನ ಟೀ ಅಥವಾ ಶಂಖಪುಷ್ಪ ಹೂವಿನ ಟೀ. ಈ ಶಂಖಪುಷ್ಪವನ್ನು ನೀವು ಎಲ್ಲರೂ ಬಹುತೇಕರು ನೋಡಿರ್ತೀರ. ಕೆಲವೊಬ್ಬರು ನೋಡಿರಲಿಕ್ಕೆ ಸ್ವಲ್ಪ ಕಷ್ಟ ಇದು, ಯಾಕೆಂದರೆ ತುಂಬ ಕಡೆ ಬೆಳೆಯಲ್ಲ ಇದು. ಮತ್ತು ಆಯುರ್ವೇದಿಕ್ ಹೆಂಗಾಗಿದೆ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಂಬ ಆಚೆ ಯಾರೂ ಹೇಳಲ್ಲ, ಹಾಗೆ ಉಳ್ಕೊಂಡಿದೆ. ಇದು ತುಂಬ ಉಪಯುಕ್ತವಾದಂಥ ಹೂವು. ಇದು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಿರೋವಂಥದ್ದು. ನಾವು ಬೀಜ ತಂದು ಹಾಕಿದ್ವಿ. ಇದರ ಉಪಯೋಗಗಳು ನಾನಾ ಉಪಯೋಗಗಳಿದ್ದಾವೆ. ಇದು ಹಾರ್ಟ್ ಹೆಲ್ತ್ಗೆ ಮತ್ತು ಹೊಟ್ಟೆನಲ್ಲಿರೋ ಬೊಜ್ಜು ಕರಗಿಸ್ಲಿಕ್ಕೆ, ಬಾಡಿಯನ್ನು ಸುಸ್ಥಿತಿಯಲ್ಲಿಡಲಿಕ್ಕೆ, ಏರ್ ಫಾಲ್ ಇದು ಮಾಡಲಿಕ್ಕೆ, ಸ್ಕಿನ್ನಿಗೆ ಬಹುತೇಕ ಆಯುರ್ವೇದಿಕ್ ಗುಣಗಳನ್ನು ಹೊಂದಿದೆ. ಇದನ್ನು ಟೀ ರೂಪದಲ್ಲಿ ಸಹ ಮಾಡ್ಕೊಂಡು ಕುಡಿಬೋದು. ಲೆಮನ್ ಸೇರಿಸಿ, ಜೇನುತುಪ್ಪ ಸೇರಿಸಿ, ನಿಂಬೆಹಣ್ಣು ಮತ್ತು ಜೇನುತುಪ್ಪ ಸೇರಿಸಿ, ಅಥವಾ ಹಾಗೆ ಬಿಸಿನೀರಲ್ಲಿ ಇದು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸಹ ಕುಡಿಬೋದು. ಮತ್ತು ಇದು ನ್ಯಾಚುರಲ್ ಕಲರೆಂಟು. ಇದನ್ನು ಪಾಯಸದಲ್ಲಿ, ಪಲಾವಲ್ಲಿ, ಬೇರೆ ವಿವಿಧ ಡಿಶ್ಗಳಲ್ಲಿ ಕಲರೆಂಟ್ ಥರ ಸಹ ಬಳಸ್ಬೋದು. ಇದು ನೀರಲ್ಲಿ ಹಾಕಿದ್ರೆ ಕಲರು ಇದಾಗುತ್ತೆ. ನಿಮ್ಗೆ ನೆಕ್ಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗಿಗೆ ಡಿಟಾಕ್ಸಿಷನ್ಗೆ, ಬಾಡಿಯಲ್ಲಿರೋಂತಹ ವಿಷ ಅಂಶಗಳನ್ನ ಆಚೆ ತೆಗಿಲಿಕ್ಕೆ ಡಿಟಾಕ್ಸೇಷನ್ ಏನು ಮಾಡ್ತೀವಿ ಅದರ ಜ್ಯೂಸ್ ಮಾಡಿ ನಾನು ತೋರಿಸ್ತೀನಿ. ಇದನ್ನು ಹಾಗೆ ತೊಳೆದ್ಬಿಟ್ಟು ಸ್ವಲ್ಪ ನಾನೇನು ಮಾಡ್ತೀನಿ, ಬಿಸಿನೀರಲ್ಲಿ ಹಾಕ್ತೀನಿ. ಬಿಸಿನೀರಲ್ಲಿ ಹಾಕಿ ನಿಂಬೆಹಣ್ಣು ಹಾಕಿ ಸಹ ಕುಡಿಬೋದು. ಅದು ಸ್ವಲ್ಪ ಕಲರ್ ಬಿಡುತ್ತೆ. ಇಲ್ಲಾಂದರೆ ನೇರ ಇದನ್ನು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಕಂಪ್ಲೀಟ್ ಕಲರ್ ಇದಾಗತ್ತೆ. ಹಾಗೆ ಸಹ ನಾವು ಬಳಸ್ಬೋದು. ಈ ಶಂಖಪುಷ್ಪ ನೀವು ಗೂಗಲಲ್ಲಿ ಹುಡುಕ್ಬೋದು. ಇದು ಬ್ಲೂ ಕಲರ್ ಮತ್ತು ವೈಟ್ ಕಲರಲ್ಲಿ ಸಿಗುತ್ತೆ. ಇದು ಬೇಲಿ ಮೇಲೆಲ್ಲ ಬೆಳೆಯುತ್ತೆ. ಆ್ಯಕ್ಚುಲಿ ಅತ್ಯಂತ ಆಯುರ್ವೇದಿಕ್ ಗುಣಗಳನ್ನು ಹೊಂದಿರೋವಂಥ ಅದ್ಭುತವಾದಂತಹ ಸಸಿ. ಇದರ ಸಸಿಗಳು ಅಥವಾ ಬೀಜ ಏನಾದರೂ ಬೇಕಿದ್ದರೆ ಫ್ಲಿಪ್ಕಾರ್ಟು, ಅಮೆಝಾನ್ ಇ-ಕಾಮರ್ಸ್ ವೇದಿಕೆಯಲ್ಲಿ ಸಹ ಸಿಗ್ತವೆ. ಶಂಖಪುಷ್ಪ ಅಥವಾ ಅಪರಾಜಿತ ಗಿಡ ಅಂತ ಹುಡುಕಿದ್ರೆ ಸಿಗುತ್ತೆ. ಇಲ್ಲಾಂದರೆ ಕಾಮನಾಗಿ ಎಲ್ಲ ನರ್ಸರಿಗಳಲ್ಲೂ ಸಹ ಸಿಗುತ್ತೆ. ಇದು ತುಂಬ ಈಸಿಯಾಗಿ ಬೆಳೆಸ್ಬೋದು. ಟೆರೆಸ್ ಮೇಲೆ ಬೆಳೆಸ್ಬೋದು, ಅಷ್ಟೊಂದೇನು ಕಷ್ಟ ಇಲ್ಲ. ಆಮೇಲೆ ಇದೇನು ಅಂತ ಡಿಪೆಂಡೆಂಟ್ ಆದಂಥ ಸಸ್ಯ ಅಲ್ಲ, ತುಂಬ ಸೆನ್ಸಿಟಿವ್ ಆದ ಸಸ್ಯ ಅಲ್ಲ. ಆರಾಮಾಗಿ ಅದಕ್ಕೆ ಸ್ವಲ್ಪ ಗೊಬ್ಬರ, ನೀರು ಹಾಕ್ಕೊಂಡ್ರೆ ಬೆಳೆಯುತ್ತೆ. ಡೈಲಿ ಇದು ವರ್ಷದ 365 ದಿನ ಹೂಗಳನ್ನು ಬಿಡುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಕುದಿಸಿ ಕಲರ್ ಬಿಟ್ಟ ಮೇಲೆ ಇದನ್ನು ಸೋಸ್ಕೊಂಡು ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಮತ್ತು 1 ಸ್ಪೂನು ಜೇನುತುಪ್ಪ, ಅಥವಾ ಜೇನುತುಪ್ಪ ಶುಗರ್ ಇರೋ ಜೇನುತುಪ್ಪ ಬೇಡ ಅಂದರೆ ಉಪ್ಪು ಹಾಕ್ಕೊಂಡು ಸಹ ಬಳಸ್ಬೋದು. ಉಪ್ಪು ಹಾಕ್ದೇನೂ ಸಹ ಬಳಸ್ಬೋದು. ಈಗ ನೋಡಿ, ಮ್ಯಾಜಿಕ್ ಆಗುತ್ತೆ. ಒಂದು ನಿಂಬೆಹಣ್ಣು ಹಾಕಿದ ತಕ್ಷಣ ಈ ಡಾರ್ಕ್ ಬ್ಲೂ ಜ್ಯೂಸು ವಿಲ್ ಟರ್ನ್ ಇಂಟು ಪರ್ಪಲ್ ಕಲರ್. ದಿಸ್ ಮ್ಯಾಜಿಕ್ ಹ್ಯಾಪನ್ಸ್. ಅಂದರೆ ಇದು ತುಂಬ ಪವರ್ಫುಲ್ ಪ್ಲ್ಯಾಂಟು, ಫ್ಲವರು. ಇದನ್ನು ಸಾಧ್ಯವಾದ ಮಟ್ಟಿಗೆ ಈ ಥರ ಆಯುರ್ವೇದಿಕ್ಗೆ ನಾವು ಎಷ್ಟು ಹತ್ತಿರ ಹೋಗ್ತೀವೋ ಕಾಯಿಲೆಗಳು ನಮ್ಮಿಂದ ದೂರ ಹೋಗೋಕ್ಕೆ ಶುರುವಾಗುತ್ತೆ. ನಾವು ಯಾವಾಗ ಮೆಡಿಸಿನ್ಗೆ ಹತ್ರ ಆಗ್ತೀವೋ, ಕಾಯಿಲೆಗೂ ಮೆಡಿಸಿನ್ಗೂ, ಮಾತ್ರೆಗಳಿಗೂ, ಇಂಗ್ಲೀಷ್ ಮೆಡಿಸಿನ್ಸ್ಗೂ ತುಂಬ ಹತ್ತಿರದ ಸಂಬಂಧ. ಏಕೆಂದರೆ ಒಂದು ಮಾತ್ರೆ ತಗೊಂಡ್ರೆ 3 ಕಾಯಿಲೆ ಫ್ರೀ. ಹಂಗಾಗಿ ನಾವು ಆದಷ್ಟು ನಮ್ಮ ಲೈಫನ್ನು ಟುವರ್ಡ್ಸ್ ಆಯುರ್ವೇದ, ಟುವರ್ಡ್ಸ್ ನೇಚರ್ ತೊಗೊಂಡು ಹೋದಾಗ ಮಾತ್ರ ನಾವು ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್ನ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಥರದ ಇನ್ನೂ ಅತ್ಯುತ್ತಮವಾದಂಥ ವಿಡಿಯೋಗಳನ್ನ, ಆಯುರ್ವೇದಿಕ್ ರೆಸಿಪಿಗಳನ್ನ ನಾವು ನಿಮ್ಗೆ ತರ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅವರ್ ಚಾನಲ್.